ನಮಸ್ಕಾರ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ICL ಕಂಪ್ನಿಯ ಫೇಸ್ಬುಕ್ ಪೇಜ್ಗೆ ಸ್ವಾಗತ. ರೈತರೇ, ಇವತ್ತು ನಾವು ಕಬ್ಬಿನ ಬೆಳೆಯಲ್ಲಿದ್ದೀವಿ. ಕಬ್ಬಿನ ಬೆಳೆ ಏನಿದೆ, ಒಂದು ನಾಟಿ ಮಾಡಿದಾಗಿಂದ ಒಂದು 30ರಿಂದ 45 ದಿನಗಳ ಅಂತರದಲ್ಲಿದೆ. ರೈತರೇ, ಈ ಒಂದು ಹಂತದಲ್ಲಿ ನಾವು ಕಬ್ಬಿನ ಬೆಳೆಯಲ್ಲಿ ಏನಿದೆ, ಒಂದು ಬಿಳಿ ಬೇರುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾಗಿರುತ್ತದೆ. ಜೊತೆಗೆ ಒಂದು ಬೇರುಗಳು ಆಳವಾಗಿ ಹೋಗಿ ಒಂದು ಬೆಳೆಯನ್ನು ಸದೃಢವಾಗಿ ನಿಲ್ಲಲಿಕ್ಕೆ ಕೂಡ ಒಂದು ಸಹಾಯ ಮಾಡಬೇಕಾಗಿರುತ್ತದೆ. ಜೊತೆಗೆ ಒಂದು ಮುಂದೆ ಬರ್ತಕ್ಕಂಥ ಒಂದು ಹಂತ ಏನಿದೆ, ಆ ಒಂದು ಹಂತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮರಿಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಬೇಕಾಗಿರುತ್ತದೆ ನಾವು. ಜೊತೆಗೆ ಒಂದು ಒಟ್ಟಾರೆಯಾಗಿ ಕಬ್ಬಿನ ಬೆಳೆ ಒಂದು ಎತ್ತರದಲ್ಲಿ ಬೆಳವಣಿಗೆ ಆಗಿರ್ಬೋದು, ಬೇರುಗಳ ಸಂಖ್ಯೆಯನ್ನು ಹೆಚ್ಚಿಸೋದಾಗಿರ್ಬೋದು, ಮರಿಗಳ ಸಂಖ್ಯೆಯನ್ನು ಹೆಚ್ಚಿಸೋದಾಗಿರ್ಬೋದು. ಅದಕ್ಕಾಗಿ ಈ ಒಂದು ಹಂತದಲ್ಲಿ ನಾವು ಡ್ರೆಂಚಿಂಗ್ ಅಥವಾ ಡ್ರಿಪ್ನಲ್ಲಿ ಉಪಯೋಗವನ್ನು ಮಾಡಲಿಕ್ಕೆ ICL ಕಂಪ್ನಿಯ ಫಲ್ಟಿಫ್ಲೋ 757 ಮತ್ತು 2% ಜಿಂಕನ್ನು ಹೊಂದಿರತಕ್ಕಂಥ ಉತ್ಪನ್ನವನ್ನು ನಾವು ಉಪಯೋಗ ಮಾಡಬೇಕಾಗುತ್ತದೆ. ಈ ಒಂದು ಉತ್ಪನ್ನವನ್ನು ನಾವು ಉಪಯೋಗ ಮಾಡೋದರಿಂದ ಇದರಲ್ಲಿ 7% ನೈಟ್ರೋಜನ್ನಿಂದ ಒಂದು ಬೆಳೆಯ ಬೆಳವಣಿಗೆ ಆಗಿರ್ಬೋದು, ಎತ್ತರವಾಗಿ ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತದೆ. ಮತ್ತು ಇದರಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಫಾಸ್ಫರಸ್ ಇರೋದರಿಂದ ಇದರಲ್ಲಿ 50% ಫಾಸ್ಫರಸ್ ಇದೆ. ಹಾಗಾಗಿ ಒಂದು ಫಾಸ್ಫರಸ್ನಿಂದ ಬಿಳಿ ಬೇರುಗಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಬೇರುಗಳು ಆಳವಾಗಿ ಇಳಿಯಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತದೆ. ಮತ್ತು ಒಂದು ನಮ್ಮ ಉತ್ತರ ಕರ್ನಾಟಕ ಭಾಗದ ಮಣ್ಣಿಗೆ ಅನುಗುಣವಾಗಿ ಒಂದು ಕಡಿಮೆ pH ಇರುವಂಥ ಒಂದು ಉತ್ಪನ್ನ ಇರೋದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಫಾಸ್ಫರಸ್ ಲಭ್ಯತೆಗೂ ಕೂಡ ಇದು ಸಹಾಯ ಮಾಡುತ್ತದೆ. ಜೊತೆಗೆ ಈ ಒಂದು ಉತ್ಪನ್ನದಲ್ಲಿ ಪೊಟ್ಯಾಷ್ ಇರೋದರಿಂದ ಒಂದು ಬೆಳೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಒಂದು ಬೆಳೆ ಸದೃಢವಾಗಿ ನಿಲ್ಲಲಿಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. ಮತ್ತು ಇದರಲ್ಲಿ ಒಂದು 2% ನೈಟ್ರೋಜನ್ ಇರುವುದರಿಂದ ಒಂದು ಕಬ್ಬಿನ ಬೆಳೆಯಲ್ಲಿ ಏನಿದೆ, ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಒಂದು ಹಾರ್ಮೋನ್ ಸಿಂಥಸಿಸ್ ಆಗಲಿಕ್ಕೆ ಕೂಡ ಈ ಒಂದು ಜಿಂಕ್ ಸಹಾಯ ಮಾಡುತ್ತದೆ. ಮುಂದೆ ಬರ್ತಕ್ಕಂಥ ಒಂದು ಮರಿಗಳ ಹಂತ ಏನಿದೆ, ಮರಿಗಳ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಇದರಲ್ಲಿರುವಂಥ ಒಂದು ಜಿಂಕ್ ಕೂಡ ಸಹಾಯ ಮಾಡುತ್ತದೆ ಅಂತ ನಾವು ಹೇಳ್ಬೋದು. ಮತ್ತು ಈ ಒಂದು ಉತ್ಪನ್ನದ ನಾವು ವಿಶೇಷತೆಗಳನ್ನು ನೋಡೋದಾದರೆ, ಈ ಒಂದು ಉತ್ಪನ್ನ ಅಸಿಡಿಕ್ pHನಿಂದ ಕೂಡಿದೋರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳ ಲಭ್ಯತೆಗೆ ಇದು ಸಹಾಯ ಮಾಡುತ್ತದೆ. ಮತ್ತು ಈ ಒಂದು ಉತ್ಪನ್ನ ಪ್ರತಿ ಲೀಟರ್ ನೀರಿನಲ್ಲಿ 400 ಗ್ರಾಮ್ನಷ್ಟು ಕರಗುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಕರಗಿ ಬೆಳೆಗೆ ಸಿಗಲಿಕ್ಕೆ ಕೂಡ ಈ ಒಂದು ಉತ್ಪನ್ನ ಸಹಾಯ ಮಾಡುತ್ತದೆ. ರೈತರೇ, ಈ ಒಂದು ಉತ್ಪನ್ನ ನಾವು ಡ್ರೆಂಚಿಂಗ್ ಮಾಡಬೇಕಾದರೆ ಪ್ರತಿ ಲೀಟರ್ ನೀರಿಗೆ 10 ಗ್ರಾಮ್ನಂತೆ ಉಪಯೋಗವನ್ನು ಮಾಡಬಹುದು. ಮತ್ತು ಡ್ರಿಪ್ನಲ್ಲಿ ಉಪಯೋಗ ಮಾಡೋದಾದರೆ ಒಂದು ಪ್ರತಿ ಎಕರೆಗೆ 5 kgಯಂತೆ ವಾರಕ್ಕೆ ಅಂತರದಲ್ಲಿ 2ರಿಂದ 3 ಡೋಸ್ಗಳನ್ನು ಉಪಯೋಗವನ್ನು ಮಾಡಿ ಒಂದು ಕಬ್ಬಿನ ಬೆಳೆಯಲ್ಲಿ ಒಂದು ಭದ್ರ ಆರಂಭವನ್ನು ಆರಂಭಿಸಿ ಅಂತ ನಾನು ಹೇಳುತ್ತೇನೆ. ಧನ್ಯವಾದಗಳು.